ನಾನಿವತ್ತಿಲ್ಲಿ ಸ್ಪೈಸಿಯಾಗಿ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೇನೆ. ಇದು ಆಂಧ್ರ ಸ್ಟೈಲಿದು ಚಿಕನ್ ಕರಿ. ತುಂಬ ಒಳ್ಳೆಯದಾಗ್ತದೆ. ಹೇಗೆ ಮಾಡ್ಕೊಳ್ಳೋದು ನಾನು ಹೇಳ್ತೇನೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕಿಚನ್. ನೋಡಿ, ನಾನಿಲ್ಲಿ 600 ಗ್ರಾಮಿನಷ್ಟು ಚಿಕನ್ ತೊಗೊಂಡಿದ್ದೇನೆ. ಅದಕ್ಕೆ ಒಂದು 4 ಚಮಚದಷ್ಟು ಕರ್ಡ್, ಅಂದರೆ ಹುಳಿ ಮೊಸರು ಹಾಕಬೇಡಿ, ಫ್ರೆಶ್ ಆಗಿರೋದು ಕರ್ಡ್ ಹಾಕ್ಕೊಳ್ಳಿ. 4 ಚಮಚ ಒಂದು 1/4 ಕಪ್ಪಿನಷ್ಟು ಅಷ್ಟು ಹಾಕಿದರೆ ಸಾಕಾಗ್ತದೆ. ಅದಕ್ಕೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ. ಅಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಸಹ ಬೇಡ, ಇದಕ್ಕೆ ತುಂಬ ಒಳ್ಳೆಯದಾಗ್ತದೆ, ತುಂಬ ಸ್ಪೈಸಿಯಾಗಿರ್ತದೆ. ಈ ಮಳೆ ಬರುವಾಗೆಲ್ಲ ಈ ಥರ ಸ್ಪೈಸಿ ಫುಡ್ ಇದ್ದರೆ ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ, ಒಂದು 3/4 ಟೀ ಸ್ಪೂನಷ್ಟು. ಆಮೇಲೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ಖಾರಕ್ಕೆ. ನಾನಿಲ್ಲಿ ಒಂದು 3.5 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರ ಸ್ವಲ್ಪ ಕಮ್ಮಿ ಬೇಕಂತ ಹೇಳಿದರೆ ಸ್ವಲ್ಪ ಖಾರ ಕಮ್ಮಿ ಮಾಡ್ಕೊಳ್ಳಿ, ಯಾಕಂದರೆ ಇದಕ್ಕೆ ಗ್ರೀನ್ ಚಿಲ್ಲಿ ಸಹ ನಾವು ಆ್ಯಡ್ ಮಾಡಲಿಕ್ಕೆ ಉಂಟು. ಈಗ ಕಲ್ಲರಿಗೋಸ್ಕರ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಳ್ತೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ತೀನಿ ಕ್ಲೀನಾಗಿ, ಅಂದರೆ ಅದು ಚಿಕನ್ ಪೀಸಿಗೆಲ್ಲ ಕ್ಲೀನಾಗಿ ಮಸಾಲ ಹಿಡಿಯುವ ಹಾಗೆ ಕಲಿಸ್ಕೊಳ್ಬೇಕು. ಗೊತ್ತಾಯ್ತಲ್ಲ? ಮೊಸರು, ರೆಡ್ ಚಿಲ್ಲಿ ಪೌಡರು, ಅರಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಉಪ್ಪು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟೇ ಇದಕ್ಕೆ. ಇದೀಗ ಆಯಿತು. ಅಂದರೆ ಇದನ್ನು ಕಲಸಿ ನಾವು 1 ಅವರ್ ಇಟ್ಕೊಳ್ಬೇಕು, ಇಲ್ಲ ಹಾಫ್ ಆನ್ ಅವರ್ ಇಟ್ಕೊಂಡ್ರೆ ಸಹ ಆಗ್ತದೆ. 1 ಅವರ್ ಇಟ್ಕೊಂಡ್ರೆ ಒಳ್ಳೆಯದು. ಅದಕ್ಕಿಂತ ಮೊದಲು ನೋಡಿ, ನಾನಿಲ್ಲಿ 1 ಅವರ್ ಆಗುವಾಗ ಸಾಸಿವೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನೆ. 1 ಟೀ ಸ್ಪೂನ್ಗೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಈಗ ಸಾಸಿವೆ ಜೊತೆಯಲ್ಲಿ ನಾನು ಗೋಡಂಬಿ ಹಾಕ್ಕೊಳ್ತೇನೆ. ಒಂದು 8 ರಿಂದ 9 ಗೋಡಂಬಿ ಹಾಕ್ಕೊಂಡ್ರೆ ಸಾಕಾಗ್ತದೆ. ಇದೀಗ ಪೌಡ್ರ್ ಮಾಡ್ಕೊಳ್ತೇನೆ. ಪೌಡ್ರ್ ಸಹ ರೆಡಿ ಆಯಿತು. ನೋಡಿ, ನಾನಿಲ್ಲಿ ಪಾತ್ರೆ ಇಟ್ಕೊಂಡಿದ್ದೇನೆ, ಅದರಲ್ಲಿ ಎಣ್ಣೆ ಹಾಕಿ ಲವಂಗ ಮತ್ತು ಏಲಕ್ಕಿ ಅಷ್ಟೇ ಹಾಕಿದ್ದೇನೆ. ಆಮೇಲೆ ನೀರುಳ್ಳಿ ನೋಡಿ, ಇಷ್ಟು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಬೇಕಾಗ್ತದೆ ನೀರುಳ್ಳಿ. ಒಂದು 600 ಗ್ರಾಮ್ ಚಿಕನಿಗೆ 1.5 ನೀರುಳ್ಳಿ ಅಂತ ಹೇಳಿದ್ರೆ, ಒಂದು ದೊಡ್ಡ ನೀರುಳ್ಳಿ ಮತ್ತು ಅರ್ಧ ನೀರುಳ್ಳಿ ಹಾಕ್ಕೊಳ್ಳಿ. ಮೀಡಿಯಮ್ ಸೈಜ್ ಇದ್ದರೆ 2 ನೀರುಳ್ಳಿ ಬೇಕಾಗ್ತದೆ. ನೋಡಿ, ನೀರುಳ್ಳಿ ಇಷ್ಟು ಫ್ರೈ ಆಗಬೇಕು. ನಾನು ಪುನಃ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂತ ಹೇಳಿದರೆ ನಾವು ಚಿಕನ್ ಮ್ಯಾರಿನೇಷನ್ ಮಾಡ್ಕೊಳ್ಳುವಾಗ ಉಪ್ಪು ಹಾಕ್ಕೊಳ್ತೇವಲ್ಲ, ಹಾಗಾಗಿ ಇದಕ್ಕೆ ಸಹ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಅಂದರೆ ಉಪ್ಪು ಹಾಕಿದಕ್ಕೋಸ್ಕರ ಸ್ವಲ್ಪ ಬೇಗ ಆಗಲಿ ಅಂತೇಳಿ. ಒಂದು ವೇಳೆ ನಿಮಗೆ ಟೈಮ್ ಇಲ್ಲ, ಚಿಕನ್ 1 ಅವರೆಲ್ಲ ಇಡ್ಲಿಕ್ಕೆ ಆಗಲಿ ಹೇಳಿದರೆ ಒಂದು 20 ಮಿನಿಟ್ಸ್ ಆದರೂ ಇಟ್ಕೊಳ್ಳಿ. ಈಗ ಟೊಮೆಟೊ ಹಾಕಿದ್ದೇನೆ, 2 ಸಣ್ಣ ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದು ನಾನು. ಅಂದರೆ ಸ್ವಲ್ಪ ಮಸಾಲ, ಅಂದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಹೇಳಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಟೊಮೆಟೊ ಮತ್ತು ನೀರುಳ್ಳಿ, ಮಾತ್ರ ಚೆಂದ.
ಇದೀಗ ನಾನು ಕುದಿ ಬರ್ಲಿಕ್ಕೆ ಬಿಡ್ತೇನೆ. ಸ್ವಲ್ಪ ಕುದಿ ಬರ್ತಾ ಉಂಟು. ಇದೀಗ ಈ ಥರ ಕುದಿ ಬರ್ತಾ ಇರುವಾಗಲೇ ನಾನು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ನಾನು ಬೇಯಿಸ್ಕೊಳ್ತೇನೆ ಮಸಾಲ ಜೊತೆಯಲ್ಲಿ. ಅಂದರೆ ಕರೆಕ್ಟಾಗಿ ಉಪ್ಪೆಲ್ಲ ಹಿಡೀಲಿ ಅಂತೇಳಿ. ನೋಡಿ 10 ನಿಮಿಷ ಆದಮೇಲೆ ಎಣ್ಣೆಲ್ಲ ಎಷ್ಟು ಬಿಟ್ಟಿದೆ. ಇದು ಚಿಕನ್ ಬೆಂದಿದೆ ಅಂತೇಳಿ ಅರ್ಥ. ಅಂದರೆ ಬಿಗ್ನರ್ಸ್ಗೆ ನಾನು ಹೇಳ್ತಾ ಇದ್ದೇನೆ. ಇದಕ್ಕೀಗ ನಾನು ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಟೋಟಲ್ ಒಂದು 20 ಮಿನಿಟ್ಸ್ ಬೇಕಾಗ್ತದೆ ಇದನ್ನು ಮಾಡಲಿಕ್ಕೆ. ನೋಡಿ ಗರಂ ಮಸಾಲ ಪೌಡ್ರು 1 ಟೀ ಸ್ಪೂನ್ ಅಷ್ಟು ನಾನು ಹಾಕ್ಕೊಂಡಿದ್ದೇನೆ. ತುಂಬ ಸಿಂಪಲ್ ಅಲ್ವಾ, ತುಂಬ ಈಸಿ ಸಹ ಉಂಟು ಮಾಡ್ಕೊಳ್ಳಿಕ್ಕೆ. ಗ್ರೇವಿ ಮಾತ್ರ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ, ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ಈಗ ಗ್ರೇವಿ ಸಹ ರೆಡಿ ಆಯಿತು. ನಾನೀಗ ಒಂದು ಬೌಲಲ್ಲಿ ಹಾಕ್ಕೊಳ್ತೇನೆ. ನೋಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಮತ್ತು ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ಮನೆಯಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಇದನ್ನು, ಮತ್ತು ನನಗೆ ಕಮೆಂಟ್ ಮಾಡಿ ಹೇಗಾಗ್ತದೆ ಅಂತೇಳಿ ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್.